ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕಿರಣ್. ಇವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ನ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿ ಎಷ್ಟು ಅಪ್ ಆ್ಯಂಡ್ ಡೌನ್ಸ್ ಆಗಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಫ್ಟಿ 50 ಇವತ್ತು 0.42% ರಿಟರ್ನ್ ಕೊಟ್ಟಿದ್ದೇನೆ ಅಂತಲೇ. ದಿನದ ಮೊದಲ ಹಂತದಲ್ಲಿ ನಿಫ್ಟಿ ಬಂದು 24,969 ಇತ್ತು. ದಿನದ ಅಂತ್ಯದಲ್ಲಿ 24,973 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ನಮ್ಮ ಸೆನ್ಸೆಕ್ಸ್ನ ನೋಡೋಣ ಬನ್ನಿ. ನಮ್ಮ ಸೆನ್ಸೆಕ್ಸ್ನ ನೋಡೋದಾದರೆ ಇವತ್ತು 0.40% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ದಿನದ ಮೊದಲ ಹಂತದಲ್ಲಿ ಸೆನ್ಸೆಕ್ಸ್ ಬಂದು 81,414 ರೂಪಾಯಿ ಇತ್ತು. ದಿನದ ಅಂತ್ಯದಲ್ಲಿ 81,425 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ನಮ್ಮ ಬ್ಯಾಂಕ್ ನಿಫ್ಟಿನ ನೋಡೋಣ ಬನ್ನಿ. ಸೊ ನಮ್ಮ ಬ್ಯಾಂಕ್ ನಿಫ್ಟಿನ ನೀವು ನೋಡ್ತಾ ಇರ್ಬೋದು. ನಮ್ಮ ಬ್ಯಾಂಕ್ ನಿಫ್ಟಿ ಬಂದು 0.59% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಬ್ಯಾಂಕ್ ನಿಫ್ಟಿ ಬಂದು ದಿನದ ಮೊದಲ ಹಂತದಲ್ಲಿ 54,417 ರೂಪಾಯಿ ಇತ್ತು. ದಿನದ ಅಂತ್ಯದಲ್ಲಿ 54,536 ರೂಪಾಯಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ನಮ್ಮ ಇಂಡಿವಿಜುವಲ್ ಸ್ಟಾಕ್ನ ನೋಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಆರ್ಗ್ಯಾನಿಕಲ್ ಫೈನಾನ್ಸ್ ಸರ್ವಿಸ್ ಸಾಫ್ಟ್ವೇರ್ ಲಿಮಿಟೆಡ್ ಬಂದು ಇವತ್ತು 10.12% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ 10.12% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇವತ್ತು 851 ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದು ನಮಗೆ ಖುಷಿ ಪಡೋ ವಿಷಯ. ಇನ್ನು ನಮ್ಮ ವೆಲ್ ಸ್ಪೆನ್ಲಿಂಗ್ ಲಿವಿಂಗ್ ಬಂದು ಲಿಮಿಟೆಡ್ ಬಂದು 9.87% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಮತ್ತು ವರ್ಧಮಾನ್ ಟೆಕ್ಸ್ಟೈಲ್ಸ್ ಬಂದು ಇವತ್ತು 8.12% ರಿಟರ್ನ್ ಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಇವತ್ತು ಯಾವ್ಯಾವ ಸ್ಟಾಕು ಲಾಸಲ್ಲಿ ಎಂಡಾಯಿತು ಅಂತ ನೋಡೋದಾದರೆ, JM ಫೈನಾನ್ಷಿಯಲ್ ಲಿಮಿಟೆಡ್ ಬಂದು ಇವತ್ತು 7.19% ಮೈನಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಬ್ರೈನ್ ಬೀಸ್ ಸೊಲ್ಯೂಷನ್ ಲಿಮಿಟೆಡ್ ಬಂದು ಇವತ್ತು 4.51% ಮೈನಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನಾವು BSE ಲಿಮಿಟೆಡ್ನ ನಾವು ನೋಡೋದಾದರೆ ಇವತ್ತು 3.68% ಮೈನಸಲ್ಲಿ ಎಂಡಾಗಿದೆ ಅಂತಲೇ ಹೇಳ್ಬೋದು. ಸೊ ಇದಾಯಿತು ಸ್ನೇಹಿತರೆ ನಮ್ಮ ಇನ್ಫಾರ್ಮೇಷನ್. ಇದ್ಯಾವುದು ಬೈ ಆ್ಯಂಡ್ ಸೇಲ್ ರೆಕಮೆಂಡೇಷನ್ ಅಲ್ಲ. ಇದು ಕೇವಲ ಮಾಹಿತಿ, ಮಾರ್ಕೆಟ್ನ ಮಾಹಿತಿಗೋಸ್ಕರ ಮಾತ್ರ. ನೀವು ಏನಾರ ಹೂಡಿಕೆ ಮಾಡಬೇಕಂದ್ರೆ ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.